ಸಹಕಾರ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಕಾಲಿಟ್ಟಿದೆ. ಮತದಾನದ ಹಕ್ಕು ಪಡೆದ ನಿರ್ದೇಶಕರಿಗೆ ಟೂರ್ ಭಾಗ್ಯ. ಗೋವಾ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪ್ರವಾಸ, ಹಾಗೆಯೇ ಉತ್ತರ ಭಾರತದ ಧಾರ್ಮಿಕ ಸ್ಥಳಗಳಿಗೆ ಮತದಾರರು ಶಿಫ್ಟ್. ಮತ್ತಷ್ಟು ರೋಚಕತೆಯನ್ನ ಪಡೆದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಕದನ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿರುವುದು 16 ಸ್ಥಾನಗಳು. ಈ 16 ಸ್ಥಾನಗಳ ಪೈಕಿ 9 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ. ಇನ್ನು 7 ತಾಲೂಕುಗಳಲ್ಲಿ ಅಕ್ಟೋಬರ್ 19ರಂದು ಚುನಾವಣೆ ನಡೆಯುತ್ತೆ. ಅಡ್ಡ ಮತದಾರರನ್ನ ಸೆಳೆಯುವ ಭೀತಿ ಎದುರಾಗಿದೆ. ಹಾಗಾಗಿ ಬೇರೆ ರಾಜ್ಯಗಳ ರೆಸಾರ್ಟ್ಗಳಿಗೆ ಮತದಾರರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಈ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನೋದು ಸಹಕಾರ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಈ ಹಿಂದೆ ದೊಡ್ಡ ದೊಡ್ಡ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಅಥವಾ ಮೈತ್ರಿ ಸರ್ಕಾರ ರಚನೆ ಆಗಬೇಕಿದ್ರೆ ಶಾಸಕರನ್ನ ಈ ರೀತಿಯಾಗಿ ಬಸ್ಗಳಲ್ಲಿ ತುಂಬಿಸ್ಕೊಂಡು ರೆಸಾರ್ಟ್ಗಳಿಗೆ ಕರ್ಕೊಂಡು ಹೋಗಿ ಅವರನ್ನ ಸೇಫ್ ಆಗಿ ಇಟ್ಕೊಳ್ಳೋದನ್ನ ನೋಡಿದ್ವಿ. ಇದೀಗ ಡಿಸಿಸಿ ಬ್ಯಾಂಕ್ ಮಟ್ಟದಲ್ಲೂ ಕೂಡ ಯಾವ ರೀತಿಯಾಗಿ ಮತದಾರರನ್ನ ತಮ್ಮಲ್ಲೇ ಭದ್ರಪಡಿಸಿಕೊಳ್ಳುವ ಕೆಲಸ ಆಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈ ಮೂಲಕ ರೆಸಾರ್ಟ್ ಪಾಲಿಟಿಕ್ಸ್ ಸಹಕಾರ ಕ್ಷೇತ್ರಕ್ಕೂ ಕಾಲಿಟ್ಟಿದೆ. ಬೇರೆ ರಾಜ್ಯಗಳ ರೆಸಾರ್ಟ್ಗಳಿಗೆ ಮತದಾರರನ್ನ ಶಿಫ್ಟ್ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗಲಾಗ್ತಿದೆ ಅಂತ ಹೇಳಿ. ಗೋವಾ, ಮಹಾರಾಷ್ಟ್ರ ರಾಜ್ಯಗಳು ಹಾಗೆ ಉತ್ತರ ಭಾರತದ ಧಾರ್ಮಿಕ ಸ್ಥಳಗಳಿಗೆ ಮತದಾರರನ್ನ ಶಿಫ್ಟ್ ಮಾಡಲಾಗಿದೆ. ಯಾರಾದರೂ ಆಸೆ ಆಮಿಷಗಳನ್ನು ಒಡ್ಡಿ ಮತದಾರರನ್ನ ಸೆಳೆಯಬಹುದು ಅನ್ನೋ ಭೀತಿಯ ಹಿನ್ನೆಲೆಯಲ್ಲಿ ಮತದಾರರನ್ನ ಸೇಫ್ ಮಾಡಿಕೊಳ್ಳುವಂತಹ ಕೆಲಸ ಇದು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಸಂಬಂಧಪಟ್ಟಂತೆ ಏರ್ಪಟ್ಟಿರುವಂತಹ ಕದನ ಇದೆಯಲ್ಲ, ಇದು ರೋಚಕ ಘಟ್ಟವನ್ನ ತಲುಪಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿರುವುದು 16 ಸ್ಥಾನಗಳು. 16 ಸ್ಥಾನಗಳ ಪೈಕಿ 9 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮತದಾರರನ್ನ ಸೇಫ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ ಅಂತ ಹೇಳಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಹೇಗೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಮಧುಶ್ರೀ, ಏನು ಬೆಳಗಾವಿಯಲ್ಲಿ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ನಡೀತಾ ಇದೆ. ಈ ಒಂದು ಚುನಾವಣೆಗೆ ಈಗ 7 ತಾಲೂಕುಗಳಿಗೆ ಮಾತ್ರ ಚುನಾವಣೆ ನಡೀತಾ ಇರುವಂತದ್ದು. ಅಕ್ಟೋಬರ್ 19ಕ್ಕೆ ಈ ಒಂದು ಚುನಾವಣೆ ಮತದಾನ ನಡೆಯಲಿದೆ. ಆದ್ರೆ ಇದಕ್ಕೆ ಏನೀಗ 7 ಕ್ಷೇತ್ರಗಳು ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಕಾರಣಕ್ಕಾಗಿ ಬಹುತೇಕ ಅಲ್ಲಿರುವಂತಹ PKPS ಟರಾವ್ ಪಾಸ್ ಮಾಡಿದಂತಹ ಸದಸ್ಯರು ಯಾರಿರ್ತಾರೆ ಅವರನ್ನ ಈಗಾಗಲೇ ರೆಸಾರ್ಟ್ಗಳಿಗೆ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಏನು ಅಭ್ಯರ್ಥಿಗಳು ಮುಂದಾಗಿರುವಂತದ್ದು. ಇಲ್ಲಿ ಬಹುಮುಖ್ಯವಾಗಿ ಗೋವಾ, ಮಹಾರಾಷ್ಟ್ರ, ಉತ್ತರ ಭಾರತ ಧಾರ್ಮಿಕ ಕ್ಷೇತ್ರಗಳಿಗೆ ಇವರು ಎಲ್ಲರನ್ನೂ ಕೂಡ ಈಗಾಗಲೇ ಟೂರ್ಗೆ ಕರೆದುಕೊಂಡು ಹೋಗಿರುವಂತದ್ದು. ಪ್ರತಿಯೊಂದು ಕಡೆ ಈಗ ಹುಕ್ಕೇರಿ ಕ್ಷೇತ್ರದ ಆಗಿರ್ಬೋದು ಅಥವಾ ಅಥಣಿ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ಇಲ್ಲಿ ಹೆಚ್ಚಿನ ತುರುಸಿರುವಂತ ಕಾರಣಕ್ಕಾಗಿ ಒಂದು ಅಭ್ಯರ್ಥಿ ಕಡೆ ಈಗಾಗಲೇ ಅಲ್ಲಿ ಕಿತ್ತೂರಿನಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ಸ್ಪರ್ಧೆ ಮಾಡಿದ್ರೆ, ಇನ್ನೊಂದು ಕಡೆ ಇನಾಮದಾರ ಸ್ಪರ್ಧೆ ಮಾಡಿರುವಂತದ್ದು. ಈ 2 ಕಡೆಗಳಲ್ಲೂ ಕೂಡ 14 ಜನ 15 ಜನ ವೋಟರ್ಸ್ ಇರುವಂತ ಕಾರಣಕ್ಕಾಗಿ ಒಬ್ರು ಯಾರಾದ್ರೂ ಒಂದ್ ಕಡೆ ಜಂಪ್ ಆಗಿದ್ದೆ ಆದ್ರೆ ಸೋಲು ಖಚಿತ ಅನ್ನುವಂತ ಕಾರಣಕ್ಕಾಗಿ ಈ ರೀತಿ ರೆಸಾರ್ಟ್ ಪಾಲಿಟಿಕ್ಸ್ ಡಿಸಿಸಿ ಬ್ಯಾಂಕಿಗೂ ಕೂಡ ಈಗ ಕಾಲಿಟ್ಟಿರುವಂತದ್ದು. ಅದರ ಜೊತೆಗೆ ನಿಪ್ಪಾಣಿಯಲ್ಲೂ ಕೂಡ 85 ಜನರನ್ನ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವರದೇ ಆದಂತಹ ಒಂದು ಪ್ರತ್ಯೇಕ ಬಸ್ ಗಳನ್ನ ಮಾಡಿ ಗೋವಾಕ್ಕೆ ಕಳಿಸಿಕೊಟ್ಟಿರುವಂತದ್ದು. ಇನ್ನು ಅಥಣಿಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇರುವಂತದ್ದು. ಸದ್ಯ ಇವರೆಲ್ಲರೂ ಕೂಡ ಅಕ್ಟೋಬರ್ 19ಕ್ಕೆ ಮತದಾನ ದಿನ ಬೆಳಗಾವಿಗೆ ಆಗಮಿಸಲಿದ್ದಾರೆ. ಮಧುಶ್ರೀ, ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ.